ನಾನಿಲ್ಲೇ ಇರುವೆ ಅನ್ನೋಂಥನ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಇದು ಅತ್ಯಂತ ಪ್ರಬಲವಾದಂತಹ ಒಂದು ರಾಜಕೀಯ ಸಂದೇಶ ಇದರಲ್ಲಿ ಖಂಡಿತವಾಗ್ಲೂ ಇದ್ದೇ ಇದೆ. ಮೇಲ್ನೋಟಕ್ಕೆ ಅದರಲ್ಲಿ ಏನೂ ಇಲ್ಲ, ಸಿದ್ದರಾಮಯ್ಯನವರು ಇಲ್ಲೇ ಇರ್ತಾರೆ, ಶಾಸಕರಾಗಿರ್ತಾರೆ ಅಷ್ಟೇ ಅಂತ ಹೇಳಿದ್ರೆ, ಆದರೆ ಕೇವಲ ಶಾಸಕರಾಗಿ ಶಾಸನ ಸಭೆಯಲ್ಲಿ ಹಿಂದಿನ ಸೀಟ್ನಲ್ಲಿ, ಮುಂದಿನ ಸೀಟಿನ ಮೊದಲ ಸ್ಥಾನದಲ್ಲಿ ಕೂತ್ಕೊಂಡಂತಹ ವ್ಯಕ್ತಿ ಹಿಂದಿನ ಸೀಟಲ್ಲಿ ಕೂತ್ಕೊಂಡಾಗ ಮೊದಲ ಸ್ಥಾನದಲ್ಲಿ ಕೂತ್ಕೊಂಡ ವ್ಯಕ್ತಿ ಬಹಳ ಸುಲಭವಾಗಿ ಸರ್ಕಾರ ನಡೆಸ್ಕೊಂಡು ಹೋಗೋಕ್ಕೆ ಆಗುತ್ತೆ ಅಂತ ಹೇಳಿ ಅಲ್ಲ, ಅಲ್ಲಿ ಒಂದಿಷ್ಟು ಬಿಗಿ ಹಿಡಿತ ಇದ್ದೇ ಇರುತ್ತೆ. ಹೀಗಾಗಿನೇ ಸಿದ್ದರಾಮಯ್ಯನವರು ನಾನಿಲ್ಲೇ ಇರುವೆ ಅಂತ ಹೇಳ್ತಾ ಇರೋದ್ರಿಂದಾಗಿ ಮತ್ತು ಇವತ್ತು ಇಡೀ ದಿವಸ ರಾಜೀನಾಮೆ ಕೊಡೋದ್ರಿಂದ ಹಿಡಿದು ಪ್ರತಿಯೊಂದು ಹಂತದಲ್ಲೂ ಕೂಡ ನಡೆದಿರುವಂತಹ ಬೆಳವಣಿಗೆ ನೋಡಿದಾಗ ಬಹಳ ಸ್ಮೂತ್ ಆಗಿ ಒಂದು ರೀತಿಯಂಥ ರಾಜಕೀಯದ ಮೇಲ್ಪಂಕ್ತಿಯನ್ನು ಹಾಕಿಕೊಡುವಂತಹ ರೀತಿಯಲ್ಲೇ ನಡ್ಕೊಂಡು ಬಂದಿದೆ ಇಡೀ ಪ್ರಕ್ರಿಯೆ, ರಾಜಕೀಯದ ಪ್ರಕ್ರಿಯೆ. ಏನೇನಾಯಿತು ಇವತ್ತು, ಸಿದ್ದರಾಮಯ್ಯನವರು ಏನೆಲ್ಲ ಹೇಳಿದ್ದಾರೆ, ಏನೆಲ್ಲ ಲೆಕ್ಕಾಚಾರಗಳು ಇದರಲ್ಲಿ ಅಡಗಿದಾವೆ, ಈ ವರದಿಯಲ್ಲಿ ತೋರಿಸ್ತೀನಿ. ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ್ದೇನೆ. ನಾನೇ ಸ್ವಯಂ ಪ್ರೇರಿತನಾಗಿ ಅವರು ಹೇಳಿದ ತಕ್ಷಣ ಕೊಟ್ಟಿದ್ದೇನೆ. ರಾಷ್ಟ್ರ ರಾಜಕಾರಣದಲ್ಲಿ ನನಗೆ ಆಸಕ್ತಿ ಇಲ್ಲ, ರಾಜ್ಯ ರಾಜಕಾರಣದಲ್ಲೇ ಇರ್ತೀನಿ. ಕರ್ನಾಟಕ ರಾಜ್ಯ ರಾಜಕೀಯದ ಧೀಮಂತ, ಸಮಾಜಮುಖಿ, ಜನಪ್ರಿಯ ರಾಜಕಾರಣದ ಅಧ್ಯಾಯ ಮುಗಿದಿದೆ. ಮಾಸ್ ಲೀಡರ್ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಲೋಕಭವನಕ್ಕೆ ತೆರಳಿದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಂದಿದ್ದಾರೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಬಳಿಕ ಸುದ್ದಿಗೋಷ್ಠಿ ನಡೆಸಿದ ಸಿದ್ದರಾಮಯ್ಯ ತಮ್ಮ 8 ವರ್ಷಗಳ 8 ದಿನಗಳ ಮುಖ್ಯಮಂತ್ರಿಯಾಗಿ ಸಲ್ಲಿಸಿದ ಸೇವೆ ಹಾಗೂ 50 ವರ್ಷಗಳ ಸುದೀರ್ಘ ರಾಜಕಾರಣದ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ರು. ಯಾವಾಗಲೂ ಹೇಳುತ್ತಿದ್ದಂತೆ ಹೈಕಮಾಂಡ್ ನಿರ್ಧಾರವನ್ನ ಒಪ್ಪಿದ್ದೇನೆ, ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದೇನೆ ಎಂದ್ರು. ಹಾಗೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಿರುವುದು ನನ್ನ ಸ್ವಂತ ನಿರ್ಧಾರ, ಇದರಲ್ಲಿ ಯಾರ ಒತ್ತಡವೂ ಇಲ್ಲ ಎಂದ್ರು. ತೆರವಾಗಿರುವ ಸಿಎಂ ಸ್ಥಾನಕ್ಕೆ ಸಿಎಲ್ಪಿ ಹೈಕಮಾಂಡ್ ಆಯ್ಕೆಯಂತೆ ನಿರ್ಧಾರವಾಗಲಿದೆ. ಸಿಎಂ ಸ್ಥಾನ ಬಿಡಲು ಹೈಕಮಾಂಡ್ನವರು ರಾಜ್ಯಸಭೆ ಆಫರ್ ಕೊಟ್ಟಿದ್ರು, ಅದನ್ನು ನಾನು ವಿನಮ್ರವಾಗಿ ತಿರಸ್ಕರಿಸಿದ್ದೇನೆ ಎಂದ್ರು. ಅವಕಾಶ ಕೊಟ್ಟ ಹೈಕಮಾಂಡ್ಗೆ ಕೃತಜ್ಞತೆ ಸಲ್ಲಿಸಿ ಸಹಕಾರ ಕೊಟ್ಟ ಸಹೋದ್ಯೋಗಿಗಳಿಗೆ ಧನ್ಯವಾದ ಅರ್ಪಿಸಿದ್ರು. ಮೂಡಾ ವಿವಾದದ ಹಿನ್ನೆಲೆಯಲ್ಲಿ ಅಧಿಕಾರ, ಹಣ, ಆಸ್ತಿ ಹಿಂದೆ ನಾನೆಂದೂ ಹೋದವನಲ್ಲ ಎಂದು ಸ್ಪಷ್ಟಪಡಿಸಿದ್ರು. ಆದರೂ ನನ್ನ ಬಗ್ಗೆ ಪ್ರತಿಪಕ್ಷಗಳಿಂದ ಅಪಪ್ರಚಾರ ಮಾಡುವ ಪ್ರಯತ್ನ ನಡೆದಿದೆ. ರಾಷ್ಟ್ರ ರಾಜಕಾರಣಕ್ಕೆ ಹೋಗದೆ ರಾಜ್ಯದಲ್ಲಿದ್ದುಕೊಂಡೇ ಕೋಮುವಾದಿಗಳ ವಿರುದ್ಧ ಹೋರಾಟ ಮಾಡುತ್ತೇನೆ ಎಂದ್ರು. ಅಧಿಕಾರದಲ್ಲಿದ್ದಷ್ಟೂ ದಿನ ನೆಲ, ಜಲ, ಭಾಷೆ ವಿಚಾರದಲ್ಲಿ ರಾಜಿ ಆಗಿಲ್ಲ ಎಂದು ಸ್ಪಷ್ಟಪಡಿಸಿದ್ರು. ಸಿಎಂ ಆಗಿದ್ದ 2 ಅವಧಿಯ ಭರವಸೆಗಳನ್ನ ಈಡೇರಿಸಿದ್ದೇನೆ. ಗ್ಯಾರಂಟಿಗಳಿಂದ ರಾಜ್ಯದ ತಲಾ ಆದಾಯ ಹೆಚ್ಚಿದ್ದು ದೇಶದಲ್ಲೇ ನಂಬರ್ 1 ರಾಜ್ಯವಾಗಿದೆ ಕರ್ನಾಟಕ ಎಂದ್ರು. ಬಜೆಟ್ಗಾಗಿ ಸಾಲ ಮಾಡಿದ್ರು ಅನ್ನೋರಿಗೆ ವಿತ್ತೀಯ ಕೊರತೆ ಕಾಯ್ದೆ ನಿಯಮ ಮೀರಿ ಸಾಲ ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದ್ರು. ಹಳ್ಳಿಯವನಾದ ನಾನು ರಾಜಕೀಯಕ್ಕೆ ಬಂದಿದ್ದು ಆಕಸ್ಮಿಕ, ಸಂವಿಧಾನವೇ ಧರ್ಮ ಎಂದ್ರು. ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳೇ ದೇವರು ಅಂದ್ರು. ನನ್ನ ಪಾಲಿಗೆ ಸಂವಿಧಾನ, ಮತದಾರರೇ ದೇವರು ಎಂದ್ರು. ಬುದ್ಧ, ಬಸವ, ಅಂಬೇಡ್ಕರ್, ಗಾಂಧೀಜಿ ವಿಚಾರಗಳೇ ಆದರ್ಶಗಳಾಗಿದ್ದು ಮುಂದೆಯೂ ಅದೇ ಹಾದಿಯಲ್ಲೇ ಹೋಗ್ತೇನೆ ಎಂದ್ರು. ನಾನೇ ಸ್ವಯಂ ಪ್ರೇರಿತನಾಗಿ ಅವರು ಹೇಳಿದ ತಕ್ಷಣ ಕೊಟ್ಟಿದ್ದೇನೆ. ವಾಟ್ ಎವರ್ legislative party takes a decision, high-command takes a decision, he will be the chief minister. ಹೈಕಮಾಂಡ್ ಅವರು ನನಗೆ ರಾಜ್ಯಸಭಾಕ್ಕೆ ಹೋಗಿ ಅಂತ ಹೇಳಿದ್ರು. ರಾಜ್ಯಸಭಾಕ್ಕೆ ಹೋಗಿ ಅಂತ ಹೇಳಿದ್ರು. ನಾನು ಬಹಳ ವಿನಮ್ರವಾಗಿ ಆಗಲ್ಲ ಅಂತ ಹೇಳಿದೆ. ನಾನು ರಾಷ್ಟ್ರ ರಾಜಕಾರಣದಲ್ಲಿ ನನಗೆ ಆಸಕ್ತಿ ಇಲ್ಲ, ರಾಜ್ಯ ರಾಜಕಾರಣದಲ್ಲೇ ಇರ್ತೀನಿ. ಇನ್ನು ಮುಡಾ ಹಗರಣದ ಹಿನ್ನೆಲೆಯಲ್ಲಿ ಸಾಕಷ್ಟು ನೊಂದಿರುವ ಸಿದ್ದರಾಮಯ್ಯ ಟೀಕೆ ಮಾಡಿದವರಿಗೆ ಖಡಕ್ ಉತ್ತರ ಕೊಟ್ಟರು. ನಾನು ಯಾವತ್ತೂ ಕೂಡ ಅಧಿಕಾರದ ಹಿಂದೆ, ಹಣದ ಹಿಂದೆ ಓದವನಲ್ಲ. ಆಸ್ತಿ ಪಾಸ್ತಿ ಮಾಡ್ಕೋಬೇಕು ಅಂತಲೂ ಕೂಡ ಯೋಚನೆ ಮಾಡಿರಲಿಲ್ಲ. ಮತದಾರ
ದೇವರುಗಳು ಯಾವಾಗ ಅಧಿಕಾರ ಕೊಟ್ಟಿದ್ದಾರೆ ಅವು ಎಲ್ಲರೂ ಕೂಡ ಯಾವಾಗ ಮಾಡಿದ್ದಾರೆ. ನಾನು 83ರಲ್ಲಿ ಶಾಸಕನಾದವನು, 78ರಲ್ಲಿ ತಾಲೂಕಾ ಬೋರ್ಡ್ ಮೆಂಬರ್ ಆದವನು, 1978 ಸುಮಾರು 50 ವರ್ಷ ಆಗ್ತಾ ಬಂದಿದೆ ರಾಜಕಾರಣ ಜೀವನ. 50 ವರ್ಷ ಆಗ್ತಾ ಬಂದಿದೆ. 28ಕ್ಕೆ 50 ವರ್ಷ. ನನ್ನ ರಾಜಕೀಯ ಜೀವನ ತೆರೆದ ಪುಸ್ತಕ. 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಮೊದಲನೇ ವರ್ಷವೇ ಈಡೇರಿಸಿದ್ದೀವಿ. ಇಲ್ಲಿವರೆಗೆ ಸುಮಾರು 1,40,000 ಕೋಟಿಗೂ ಹೆಚ್ಚು ಹಣವನ್ನು ಈ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದ್ದೀವಿ. ನಾನು ಯಾಕೆ ಇವನ್ನೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಾವು ಜನತೆಗೆ ಕೊಟ್ಟಂತ ಭರವಸೆಗಳನ್ನ, ಕೊಟ್ಟಂತ ವಚನವನ್ನ ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ. ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಟ್ಟದ್ರಿಂದ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗಿದೆ. ದಿನಪತ್ರಿಕೆಯಲ್ಲೆಲ್ಲ ಬರ್ತದೆ, ನೀವೆಲ್ಲ ನೋಡಿರ್ಬೇಕು ಅಂತ ಅನ್ಕೊಂಡಿದ್ದೀನಿ ನಾನು. ಹೆಣ್ಮಕ್ಳು ಹೇಳೋದು, ಬೇರೆಯವರು ಹೇಳೋದು ಎಲ್ಲ ನಂಬ್ಕೊಂಡಿದ್ದೀನಿ ನಾನು. ಪರ್ಚೇಸಿಂಗ್ ಪವರ್ ಅದೇ ಕನ್ನಡದ. ಹಾಗೆ ಸಿಎಂ ಆಗಿದ್ದಾಗ ಕೇಂದ್ರ ಸರ್ಕಾರದಿಂದ ಸಹಕಾರ ಸಿಗಲಿಲ್ಲ ಅನ್ನೋದನ್ನು ಲೆಕ್ಕದ ಸಮೇತ ಬಿಚ್ಚಿಟ್ಟರು ಸಿದ್ದರಾಮಯ್ಯ. 2026-27 ಸುಮಾರು 19,000 ಕೋಟಿ ರೆವಿನ್ಯೂ ಡಿಫಿಸಿಟ್ ಇದೆ. ಅದು ಯಾಕೆ ಡಿಫಿಸಿಟ್ ಆಯಿತು ಅಂತಂದ್ರೆ, 15ನೇ ಹಣಕಾಸಿನ ಆಯೋಗ ನಮಗೆ ಕೊಡಬೇಕಾಗಿದ್ದಂಥ ಹಣವನ್ನು ಕೊಡಲಿಲ್ಲ. ಆಮೇಲೆ ಕೆರೆಗಳ ಅಭಿವೃದ್ಧಿಗೆ ಬೆಂಗಳೂರು ಸಿಟಿನಲ್ಲಿ ಕೆರೆಗಳ ಅಭಿವೃದ್ಧಿಗೆ 3,000 ಕೋಟಿ ರೆಕಮೆಂಡ್ ಮಾಡಿದರು. ಪೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೋಟಿ ರೆಕಮೆಂಡ್ ಮಾಡಿದರು. ಅವೆರಡನ್ನೂ ಕೊಡಲಿಲ್ಲ. ಒಟ್ಟು 11,495 ಕೋಟಿ ಕೊಡಲಿಲ್ಲ. ಹೀಗೆ ಎಲ್ಲವನ್ನು ಹೇಳಿದ ಬಳಿಕ ದೆಹಲಿಗೆ ಹಾರಿದ್ರು ಸಿದ್ದರಾಮಯ್ಯ. ಸಿದ್ದು ಜೊತೆ ಕೆಜೆ ಜಾರ್ಜ್, ಬೈರ್ತಿ ಸುರೇಶ್, ಎಎಸ್ ಪೊನ್ನಣ್ಣ ಹಾಗೂ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಕೂಡ ದೆಹಲಿಗೆ ಹೋದ್ರು. ಪವರ್ ಸೆಂಟರ್ ಆದ ಡಿಕೆಶಿ ಮನೆ, ಹಿರಿಯರು ಆಪ್ತರಿಂದ ಭೇಟಿ, ಶುಭಾಶಯ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ದೆಹಲಿಗೆ ಹಾರುತ್ತಲೇ ಡಿಕೆ ಶಿವಕುಮಾರ್ ಮನೆಯಲ್ಲಿ ಆಪ್ತರು, ಕಾರ್ಯಕರ್ತರು, ಬೆಂಬಲಿಗರ ದಂಡು ಸೇರಿತ್ತು. ಶುಭಾಶಯ ಕೋರುವ ಬ್ಯಾನರ್ಗಳು ಬಂದ್ವು. ಅಭಿಮಾನಿಗಳಿಗೆ ಕೈ ಮುಗಿದು ನಮಸ್ಕಾರ ಹೇಳಿ ಹೋಗಿದ್ರು ಡಿಕೆ ಶಿವಕುಮಾರ್. ಪಕ್ಷದ ತೀರ್ಮಾನಕ್ಕೆ ಎಲ್ಲರೂ ಕೂಡ ಕಾಯಣ. ಅಲ್ಲ, ಅವ್ರು ಆಗಬೇಕು ಅನ್ನುವಂಥದ್ದಿತ್ತು. ಅವರ ಹೋರಾಟಕ್ಕೆ ಮತ್ತು ಅವರ 40 ವರ್ಷದ ಒಂದು ರಾಜಕೀಯ ಜೀವನದಲ್ಲಿ ಒಂದು ನಿಷ್ಠೆ, ಪ್ರಾಮಾಣಿಕತೆಯಿಂದ ಬಹುಶಃ ಅವ್ರಿಗೆ ಒಳ್ಳೇದಾಗುತ್ತೆ. ಪಕ್ಷ ಅವರ ಸೇವೆಯನ್ನು ಗುರುತಿಸ್ತದೆ. ಸುರೇಶ್ ಕುಮಾರ್ ಅವ್ರಿಗೆ ಅಭಿನಂದನೆ ಮಾಡಲಿಕ್ಕೆ ನಾ ಬಂದಿದ್ದೆ. ಅಭಿನಂದನೆ ಮಾಡಿ ಹೊರಟಿದ್ದೇನೆ. ಮತ್ತು ನಾ ಏನು ಡಿಸ್ಕಸ್ ಮಾಡಿಲ್ಲ, ಗೊತ್ತಲ್ಲ. ನನ್ನ ಆಸೆ, ಅಭಿಲಾಷೆ ನಂದೊಬ್ಬಂದೇ ಅಲ್ಲ, ಲಕ್ಷಾಂತರ ಕಾರ್ಯಕರ್ತರು, ಮುಖಂಡರುಗಳದ್ದು, ಕಾರ್ಯಕರ್ತರು ಒಂದು ಅಭಿಲಾಷೆ ಇತ್ತು. ಭಗವಂತ ಅದನ್ನು ಈಡೇರಿಸ್ತಾ ಇದ್ದಾನೆ. ನಾನು ಒಬ್ಬನೇ ಅಲ್ಲ, ನಾನು ಮೌನ ಮುರಿದು ಮಾತಾಡಿದ್ದೀನಿ. ಅವರು ಮೌನವಾಗಿ ಎಲ್ಲರೂ ಕೂಡ ಕೇಳಿದ್ದಾರೆ. ಸಿಎಂ ಸ್ಥಾನಕ್ಕೆ ಡಿಕೆಶಿ ಅಧಿಕೃತ ಆಗುತ್ತಲೇ ನೊಣವಿನಕೆರೆಯ ಕಾಡಸಿದ್ದೇಶ್ವರ ಮಠಕ್ಕೆ ಹೋಗಲಿದ್ದಾರೆ. ಅಜ್ಜಯ್ಯನ ಆಶೀರ್ವಾದ ಪಡೆದು ಪ್ರಮಾಣ ವಚನದ ಮುಹೂರ್ತದ ಬಗ್ಗೆ ಚರ್ಚೆ ಮಾಡಲಿದ್ದಾರೆ. ಅಜ್ಜಯ್ಯ ಸೂಚಿಸಿದ ದಿನದಂದೇ ಪ್ರಮಾಣ ವಚನ ನಡೆಯಲಿದೆ. ಸಮಯದ ಅವಕಾಶ ಕಾದು ಅವರು ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಕಲ್ಪಿಸ್ಕೊಳ್ತಾರೆ. ತದನಂತರ ಶ್ರೀಮಠದ ಆಶೀರ್ವಾದ ಅವ್ರಿಗಿರ್ತೈತಿ. ತಮ್ಮೆಲ್ಲರ ಅಭಿಪ್ರಾಯದ ಮೇರೆಗೆ ಅವರು ಉತ್ತಮವಾಗಿರ್ತಕ್ಕಂಥ ರಾಜ ಪ್ರತ್ಯಕ್ಷ ದೇವತಾ
ಶ್ರೀಮಠದ ಧರ್ಮದ ಧ್ವಜವನ್ನು ಅವರಿಗೆ ಕೊಟ್ಟು ಆಶೀರ್ವಾದ ನಾವು ದಯಪಾಲಿಸ್ತಾ ಇದ್ದೀವಿ. ಆ ಸಮಯದ ಅವಕಾಶ ಬರ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹೋಗುತ್ತಲೇ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ದೆಹಲಿ ವಿಮಾನ ಹತ್ತಿದ್ದಾರೆ. ನವದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಲಿದ್ದು ಡಿಕೆ ಕೂಡ ಪಾಲ್ಗೊಳ್ಳಲಿದ್ದಾರೆ. ಇನ್ನು ಬೆಳಿಗ್ಗೆ ನಡೆದ ಉಪಹಾರ ಕೂಟದಲ್ಲಿ ಸಿಎಂ ರಾಜೀನಾಮೆ ವಿಚಾರ ಅಧಿಕೃತವಾಗಿತ್ತು. ಹೈಕಮಾಂಡ್ ಸೂಚನೆಯಂತೆ ರಾಜೀನಾಮೆ ಕೊಡುತ್ತಿದ್ದೇನೆ, ಕೊಟ್ಟ ಮಾತನ್ನ ಉಳಿಸಿಕೊಂಡಿದ್ದೇನೆ, 3 ವರ್ಷಗಳಲ್ಲಿ ಜನಮೆಚ್ಚುವ ಕೆಲಸ ಮಾಡಿದ್ದೇನೆ, ಗ್ಯಾರಂಟಿಗಳಿಂದಾಗಿ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬಂದಿದೆ, ಡಿಕೆ ಶಿವಕುಮಾರ್ಗೆ ಶುಭಾಶಯ ಹೇಳ್ತೇನೆ, ಹೊಸ ಸಿಎಂಗೆ ನನ್ನ ಸಹಕಾರ ಇರುತ್ತೆ ಎಂದ್ರು. ಹೊಸ ಸಿಎಂಗೆ ನೀವು ಸಹಕಾರ ಕೊಡಿ, ಪಕ್ಷದ ನಿರ್ಧಾರವನ್ನ ಎಲ್ಲರೂ ಪಾಲಿಸಬೇಕು ಎಂಬ ಸಲಹೆ ನೀಡಿದ್ರು. ಸಿದ್ದರಾಮಯ್ಯ ಹೀಗೆ ಹೇಳುತ್ತಲೇ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದ್ರು ಡಿಕೆ ಶಿವಕುಮಾರ್. ಸಿದ್ದರಾಮಯ್ಯರನ್ನ ಬಿಗಿದಪ್ಪಿ ಭಾವುಕರಾಗಿ ಕಣ್ಣೀರಿಟ್ಟರು. ಸಿಎಂ ರಾಜೀನಾಮೆ ನಿರ್ಧಾರದಿಂದ ಹಲವು ಶಾಸಕರು ಸಚಿವರು ಸಭೆಯಲ್ಲೇ ಕಣ್ಣೀರಿಟ್ಟರು. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೊರಗೆ ಬಂದರೂ ಅಳುತ್ತಲೇ ಇದ್ದರು. ಸಿಎಲ್ಪಿ ಸಭೆ ಆಗುತ್ತಾ ಇಲ್ವಾ? ಸಿಂಗಲ್ ಲೈನ್ ಅಜೆಂಡಾಗೆ ಫಿಕ್ಸ್. ಹೊಸ ಸಿಎಂ ಆಯ್ಕೆಗೆ ಸಿಎಲ್ಪಿ ಸಭೆ ನಡೆಯಬೇಕಿದೆ. ಆದರೆ ಸಿಎಲ್ಪಿ ಸಭೆ ಕರೆಯೋ ಬಗ್ಗೆ ಇನ್ನೂ ಗೊಂದಲಗಳಿವೆ. ಸಿಎಲ್ಪಿ ಕರೆದರೆ ಭಾರೀ ಹೈಡ್ರಾಮಾ ನಡೆಯೋ ಆತಂಕದಿಂದಾಗಿ ನಡೆಸಬೇಕಾ ಬೇಡವಾ ಎಂಬ ಚರ್ಚೆ ನಡೆಯುತ್ತಿದೆ. ಸಿಎಲ್ಪಿ ಕರೆದು ಯಾವುದೇ ಚರ್ಚೆ ಇಲ್ಲದೆ ಆರಂಭದಲ್ಲೇ ಡಿಕೆ ಶಿವಕುಮಾರ್ ಆಯ್ಕೆ ಎಂಬ ಸಿಂಗಲ್ ಲೈನ್ ಅಜೆಂಡಾ ಪಾಸ್ ಮಾಡುವ ಚಿಂತನೆಯೂ ನಡೆದಿದೆ. ಸಿಎಲ್ಪಿ ಕರೀತಕ್ಕಂತ ಇನ್ನು ಯಾವುದೇ ರೀತಿಯಿಂದ ಅವರು ಹೇಳಿಕೆ ಕೊಟ್ಟಿಲ್ಲ. ಸಿಎಲ್ಪಿ ಕರಿ ಅಂದ್ರೆ ಕರಿತೀನಿ ಮೀಟಿಂಗ್. ಇನ್ನೂ ಏನು ಡೈರೆಕ್ಷನ್ ಬಂದಿಲ್ಲ. ಇವು ರೆಸಿಗ್ನೇಷನ್ ಎಕ್ಸೆಪ್ಟ್ ಆಗಬೇಕು, ಅದರ ನಂತರ CLP ಕರಿಬೇಕು. CLP ಅಲ್ಲದೆ ಒಂದು ಫಾರ್ಮ್ಯಾಲಿಟಿ ಇದ್ರು ರೆಸಲ್ಯೂಷನ್ ಮಾಡಬೇಕಾಗ್ತದಲ್ಲ. ರೆಸಲ್ಯೂಷನ್ ಮಾಡಿದ ನಂತರ ಮುಂದಿನ ಕ್ರಮ ಆಗ್ತದೆ. ದೆಹಲಿಗೆ ಹೋಗ್ತಾರೆ ಸರ್, ಇಬ್ರು ದೆಹಲಿಗೆ ಹೋಗೋ ಚಾನ್ಸಸ್ ಇದೆಯಾ ಸರ್? ಚಾನ್ಸಸ್ ಇರ್ಬೋದು. ಈ ಎಲ್ಲದರ ಮಧ್ಯೆಯೇ ಹೊಸ ಸರ್ಕಾರದಲ್ಲಿ ಮಿನಿಸ್ಟರ್ ಆಗುವವರು ಈಗಾಗಲೇ ಲಾಬಿ ಶುರು ಮಾಡಿಕೊಂಡಿದ್ದಾರೆ. ನಮಗೂ ಬೇಕು ಅಂತಿದ್ದಾರೆ. ನಮ್ಮ ನಿರೀಕ್ಷೆ ಪಕ್ಷದಿಂದ ಇರುವಂಥದ್ದು ಎಲ್ಲ ಕಾಲದಲ್ಲೂ ನಮ್ಮ ಸ್ಥಾನಗಳು 3ಕ್ಕಿಂತ ಜಾಸ್ತಿನೇ ಇದ್ದಿದ್ದು. ಅಲ್ಪಸಂಖ್ಯಾತರಿಗೆ ಕನಿಷ್ಠ 3 ಸ್ಥಾನಗಳು ಸಿಗ್ತಾಯಿತ್ತು. ಈ ಬಾರಿನೇ 23ರಿಂದ ಈ 26ವರೆಗೂ ಕೇವಲ 2 ಮಾತ್ರ ಸಿಕ್ಕಿತ್ತು. ನಮಗೆ ಕನಿಷ್ಠ 3 ಸ್ಥಾನಗಳನ್ನ ಕೊಡಬೇಕು ಅನ್ನೋ ವಿನಂತಿ ನಾನು ಮಾಧ್ಯಮದ ಮೂಲಕ ಮಾಡ್ತೇನೆ. ಸಿಗಲೇಬೇಕಲ್ಲ, ಸೀನಿಯರ್ ಇದ್ದೀನಿ. ಈಗ ಈ ಭಾಗದಲ್ಲಿ ಯಾರೂ ಇಲ್ಲ. ಜಿಲ್ಲೆನಲ್ಲಿ ಎಲ್ಲರದು ಆಗಿದೆ. ಈಗ ಜಯಚಂದ್ರ ಅವರು 2 ಬಾರಿ ಮಂತ್ರಿ ಆಗಿದ್ದರು, ಕ್ಯಾಬಿನೆಟ್ ಇದು. ಪರಮೇಶ್ವರು ಹಾಲಿ ಇದ್ದಾರೆ, ರಾಜಣ್ಣವ್ರದ್ದು ಆಗೋಗಿದೆ. ಈಗ ಉಳಿದನ್ ನಾನೇ, ಅದರಿಂದ ಕೊಡ್ತಾರೆ ಅಂತ ನನಗೆ ಅನಿಸಿಕೆ. ನಾನು ಅದೇ ನಿರೀಕ್ಷೆಯಲ್ಲಿ ಇದ್ದೀನಿ. ನನ್ನ ಈ ಸಾರಿ ಕನ್ಸಿಡರ್ ಮಾಡ್ತಾರೆ ನಮ್ಮ ಪಕ್ಷ ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದ್ದೀನಿ ಅಷ್ಟೇ. ಖಂಡಿತ ನಾವು ಹಿಂದಿದ್ದಲ್ಲೂ ಕೇಳ್ಕೊಂಡು ಬಂದಿದ್ದೀವಿ. 3 ಬಾರಿ MLA ಆಗಿದ್ದೇನೆ. ಒಂದು ಅವಕಾಶ ಕೊಡಿ ಅಂತ ಕೇಳಿದ್ದೀವಿ. ನೋಡೋಣ, ಅದೃಷ್ಟ ಆಗಿದೋ, ಜನರ ಆಶೀರ್ವಾದ, ದೇವರ ಆಶೀರ್ವಾದ. ಇದೆಲ್ಲದರ ಮಧ್ಯೆಯೇ ದೆಹಲಿಯಲ್ಲಿ 2ನೇ ಸುತ್ತಿನ ಚದುರಂಗದಾಟ ಶುರುವಾಗಿದೆ. ಮುಂದಿನ ದಿನಗಳಲ್ಲಿ ಏನೇನ್ ತೀರ್ಮಾನ ಆಗುತ್ತೆ ಅನ್ನೋದೇ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಸಿದ್ದರಾಮಯ್ಯನವರ ರಾಜೀನಾಮೆಯೊಂದಿಗೆ ಹೊಸ ಸಂಪುಟ ರಚನೆಗಾಗಿ ಶಾಸಕರು ಕೂಡ ಎದುರು ನೋಡ್ತಾ ಇದ್ದಾರೆ. ಏನೇನು ಆಗುತ್ತೆ, ನಮಗೂ ಅವಕಾಶ ಸಿಗುತ್ತೆ ಅಂತೇಳಿ. ಆದರೆ ಸಿದ್ದರಾಮಯ್ಯನವರಂತೂ ಒಂದು ಮಾತನ್ನು ಹೇಳಿ ಹೋಗಿದ್ದಾರೆ, ನಾನು ಇಲ್ಲೇ ಇರ್ತೇನೆ, ಕರ್ನಾಟಕದ ರಾಜಕಾರಣವೇ ನನ್ನ ಅಖಾಡ, ಇದುವೇ ನನ್ನ ಕುಸ್ತಿ, ನನ್ನ ರಾಜಕೀಯದ ಕುಸ್ತಿ ಏನೇ ನಡೆದರೂ ಕೂಡ ಅದು ಕರ್ನಾಟಕದಲ್ಲಿ ನಡೆಯುತ್ತೆ, ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ, ರಾಜ್ಯಸಭೆಗೆ ಹೋಗಲ್ಲ ಅಂತ ಹೇಳಿದರೆ. ಹಾಗಾದರೆ ಅದೇ ಅಂತಿಮ ತೀರ್ಮಾನ ಆಗುತ್ತಾ ಗೊತ್ತಿಲ್ಲ. ಯಾಕಂದರೆ 2ನೇ ಸುದ್ದಿಯನ್ನು ನೋಡಬೇಕು. ಅದರಲ್ಲಿ ಅದರ ಬಗ್ಗೆ ವಿವರವನ್ನು ನೀಡ್ತೀನಿ. ದೆಹಲಿ ಯಾತ್ರೆಗೆ ಹೊರಟಿದ್ದಾರೆ. ಇಲ್ಲಿ ರಾಜೀನಾಮೆ ಕೊಟ್ಟ ತಕ್ಷಣವೇ ಅವರು ದೆಹಲಿಗೆ ಹೊರಟಿದ್ದಾರೆ ಸಿದ್ದರಾಮಯ್ಯನವರು. ದೆಹಲಿಯಲ್ಲಿ ನಡೀತಾ ಇರುವಂತಹ ಸಭೆಗಳು ಏನೇನಿದ್ದಾವೆ, ಏನೇನು ನಡೀತಿದೆ ಅನ್ನೋದನ್ನು ಗಮನಿಸಬೇಕು. ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯನವರ ರಾಜೀನಾಮೆಯ ಸಂದರ್ಭದಲ್ಲಿ ದೆಹಲಿಯಲ್ಲಿ ಹೈಕಮಾಂಡ್ ಕಡೆಯಿಂದ ಒಂದು ಸಭೆ ನಡೆದಿದೆ. ಸುದೀರ್ಘವಾದಂತಹ ಸಭೆಯನ್ನು ಹೈಕಮಾಂಡ್ನ ನಾಯಕರುಗಳು ಮಾಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಹಾಗೂ KC ವೇಣುಗೋಪಾಲ್ ಅವರು ನವದೆಹಲಿಯ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ನಡೆದಿರುವಂತಹ ಸಭೆ ಇದು. ಈ ಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ನಡೆಸಿರುವಂತಹ ಸಭೆಯಲ್ಲಿ ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ಸುಮಾರು 1 ಗಂಟೆಯ ಕಾಲ ಚರ್ಚೆಯನ್ನು ನಡೆಸಲಾಗಿದೆ.
ಇದು ಕರ್ನಾಟಕದ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆಯೇ ಚರ್ಚೆ ನಡೆಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಈ ಚರ್ಚೆಯ ಸಂದರ್ಭದಲ್ಲಿನೇ ಸಿದ್ದರಾಮಯ್ಯನವರು ಆಲ್ರೆಡಿ ಒಂದು ಘೋಷಣೆಯನ್ನು ಬಹಿರಂಗವಾಗಿ ಕೂಡ ಹೇಳಿಯಾಗಿದೆ. ನನಗೆ ರಾಜ್ಯಸಭೆಯ ಆಫರನ್ನು ಕೊಟ್ಟಿದ್ದಾರೆ, ಆದರೆ ನಾನು ಅದನ್ನು ನಯವಾಗಿ ತಿರಸ್ಕರಿಸಿದ್ದೀನಿ, ವಿನಮ್ರವಾಗಿ ತಿರಸ್ಕರಿಸಿದ್ದೀನಿ, ನನಗೆ ಬೇಡ ಅಂತ ಹೇಳಿದ್ದೀನಿ ಅಂತ ಹೇಳಿಕೊಂಡಿದ್ದಾರೆ. ಆದರೆ ಸಿದ್ದರಾಮಯ್ಯನವರ ರಾಜೀನಾಮೆಯ ಬಳಿಕ ಮುಂದಿನ ಕ್ರಮಗಳ ಬಗ್ಗೆ ಚರ್ಚೆಯನ್ನು ಹೈಕಮಾಂಡ್ ನಡೆಸ್ತಾ ಇದೆ. ಯಾಕಂದರೆ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಲೇಬೇಕು, ಅವ್ರನ್ನ ಅಧಿಕಾರದಿಂದ ತೆಗೆದು ಸುಮ್ಮನೆ ಕೂರಿಸಿದ್ರು ಅನ್ನುವಂತಹ ಮೆಸೇಜ್ ಹೋಗಬಾರ್ದು ಅಂತೇಳಿ ಕಾಂಗ್ರೆಸ್ ಹೈಕಮಾಂಡ್ ಯೋಚನೆ ಮಾಡ್ತಾ ಇದೆ. ಅವ್ರನ್ನ ಆದಷ್ಟು ದೆಹಲಿಗೆ ಶಿಫ್ಟ್ ಮಾಡಿಸುವಂತಹ, ಅವ್ರನ್ನ ರಾಜ್ಯಸಭೆಗೆ ಕಳಿಸುವಂತಹ ಯೋಚನೆಯನ್ನು ಕಾಂಗ್ರೆಸ್ನ ಹೈಕಮಾಂಡ್ನವರು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ದೆಹಲಿಗೆ ಆಗಮಿಸುವ ಮೊದಲೇ ನಡೆದಿರುವಂತಹ ನಾಯಕರ ಚರ್ಚೆ ಆಗಿರುವುದರಿಂದಾಗಿ ಅವರುಗಳು ಕುಳಿತು ಚರ್ಚಿಸಿ ಯಾವ ತೀರ್ಮಾನವನ್ನು ಹೇಗೆ ಸಿದ್ದರಾಮಯ್ಯನವರಿಗೆ ಕನ್ವೆ ಮಾಡಬೇಕು ಅಂತ ಹೇಳುವಂಥದ್ದು ಬಹುತೇಕ ತೀರ್ಮಾನ ಆಗಬಹುದು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಇವರು ಚರ್ಚೆ ನಡೆಸಿರಬಹುದು ಅಂತ ಹೇಳಿ ಭಾವಿಸಲಾಗಿದೆ. ಕರ್ನಾಟಕದ ಬಗ್ಗೆನೇ ಅವರು ಚರ್ಚೆಯನ್ನು ನಡೆಸಿದ್ದಾರೆ ಅಂತ ಹೇಳಿ. ಆದರೆ ಸಿದ್ದರಾಮಯ್ಯನವರು ಕೂಡ ರಾಜೀನಾಮೆಯನ್ನು ಕೊಟ್ಟ ತಕ್ಷಣಕ್ಕೇ ದೆಹಲಿಗೆ ಹಾರಿದ್ದಾರೆ. ಮಾಧ್ಯಮಗೋಷ್ಠಿಯನ್ನು ಮಾಡಿದರು, ಕರ್ನಾಟಕದ ಜನರಿಗೆ ಧನ್ಯವಾದವನ್ನು ಹೇಳಿದರು. ಆ ಮೂಲಕ ಮುಂದಿನ ಮುಖ್ಯಮಂತ್ರಿಯ ಆಯ್ಕೆ ಪ್ರಕ್ರಿಯೆಗೆ ಸಂಬಂಧಪಟ್ಟಂತಹ ದಾರಿಯನ್ನು ಅವರು ಅನುವು ಮಾಡಿಕೊಟ್ಟಿದ್ದಾರೆ. ಮುಂದಿನ ಮುಖ್ಯಮಂತ್ರಿ ಆಯ್ಕೆ ಪ್ರಕ್ರಿಯೆ ಈಗ ಸಲೀಸಾಗಿ ನಡೆಯುತ್ತೆ. ಆದರೆ ಅವಕಾಶ ಕೊಟ್ಟದ್ದಕ್ಕೆ ಧನ್ಯವಾದವನ್ನು ಹೇಳೋದಕ್ಕೆ ಈಗ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗ್ತಾರೆ. ಯಾಕಂದರೆ ಮುಖ್ಯಮಂತ್ರಿಯಾಗಿ ಇದ್ದಾಗ ಭೇಟಿಯಾಗುವಂಥ ಒಂದು, ಈಗ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟ ನಂತರವೂ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ನೋಡಿ, ನೀವು ಹೇಳ್ದಂಗೆ ನಾನು ಕೇಳ್ಕೊಂಡಿದ್ದೀನಿ, ಸೊ ನನ್ನ ರಾಜಕೀಯದಲ್ಲಿ ನನಗೆ ನೀವೇನು ಅವಕಾಶವನ್ನು ಮಾಡಿಕೊಟ್ಟಿದ್ರೆ ಅದಕ್ಕೆ ಥ್ಯಾಂಕ್ಸ್ ಅಂತ ಹೇಳುವಂಥದ್ದನ್ನು ಸಿದ್ದರಾಮಯ್ಯನವರು ಆ ಒಂದು ಗೌರವವನ್ನು ಹೈಕಮಾಂಡ್ಗೆ ಕೊಡೋದಕ್ಕಾಗಿ ಹೋಗಿದ್ದಾರೆ. ರಾಜ್ಯಸಭೆಗೆ ಬರೋದಿಲ್ಲ ಅನ್ನುವಂತಹ ಖಡಕ್ ಸಂದೇಶವನ್ನು ಅವರು ಬೆಂಗಳೂರಿನಲ್ಲಿ ಕುಳಿತೇ ರವಾನಿಸಿದ್ದಾರೆ. ಯಾಕಂದರೆ ಇದನ್ನು ಮತ್ತೆ ಗೌಪ್ಯವಾಗಿ ಅವರ ಮನೆಯಲ್ಲಿ ಕುಳಿತುಕೊಂಡು ಸಭೆ ನಡೆಸಿ ಅವರ ಮನವೊಲಿಕೆ ಮಾಡುವಂಥದ್ದು ಪ್ರಸಂಗಗಳು ಉದ್ಭವ ಆಗೋದು ಬೇಡ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಯೋಚನೆ ಇದ್ದಂಗೆ ಇದೆ. ಮತ್ತೆ ಇವರು ಮನವೊಲಿಸುವಂಥದ್ದೆಲ್ಲ ಬೇಡ, ಅದಕ್ಕೆ ಬಹಿರಂಗವಾಗಿ ಜನರ ಮುಂದೆ ಹೇಳಿಬಿಟ್ಟಿದ್ದಾರೆ ಅವರು, ನನಗೆ ರಾಜ್ಯಸಭೆಯನ್ನು ನಾನು ಅತ್ಯಂತ ವಿನಯದಿಂದ ನಿರಾಕರಿಸಿದ್ದೇನೆ ಅಂತ ಹೇಳಿದ್ದಾರೆ. ಒಂದು ಸಂದೇಶ ರವಾನಿಸಿನೇ ಅವರು ದೆಹಲಿಗೆ ಹೋಗಿದ್ದಾರೆ. ಮುಂದಿನ ಮುಖ್ಯಮಂತ್ರಿ ಆಯ್ಕೆಗೆ CLP ಸಭೆ ಕರೆಯುವ ಸಲಹೆ ಸಹಜವಾಗಿಯೇ ಇದ್ದೇ ಇರುತ್ತೆ. ಅದನ್ನು ಆದಷ್ಟು ಬೇಗನೆ ನಡೆಸಿ ಮುಂದಿನ ಮುಖ್ಯಮಂತ್ರಿ ಆಯ್ಕೆ ಪ್ರಕ್ರಿಯೆ ಕೂಡ ನಡೀಲಿ. ಸರ್ಕಾರ ಜಾಸ್ತಿ ದಿವಸ ನಿಂತಲ್ಲೇ ನಿಲ್ಲಬಾರದು ಅಂತ ಹೇಳಿ ಅದು ಮುಂದುವರಿಬೇಕು ಸರ್ಕಾರ ಅನ್ನುವಂತಹ ಪ್ರಕ್ರಿಯೆ. ಹೀಗಾಗಿ CLP ಸಭೆಯಲ್ಲಿ ಎಲ್ಲವನ್ನು ಕೂಡ ನಿಭಾಯಿಸುವ ಭರವಸೆಯನ್ನು ಸಿದ್ದರಾಮಯ್ಯನವರು ಕೊಡಬಹುದು. ಅಲ್ಲೇ ನಾವೇ ಪ್ರಪೋಸ್ ಮಾಡೋಣ ಅಥವಾ ಹೇಗೆ ಆಯ್ಕೆ ಪ್ರಕ್ರಿಯೆಯನ್ನು ನಡೆಸ್ಕೊಂಡು ಹೋಗಬೇಕಾಗಬಹುದು ಅನ್ನೋದ್ರ ಬಗ್ಗೆ ಸಿದ್ದರಾಮಯ್ಯನವರು ಹೇಳ್ಬೋದು. ಶಾಸಕರ ಆಸ್ಪಿರೇಷನ್ಸ್, ಶಾಸಕರು ಏನೇನು ಒಲವುಗಳನ್ನು ಹೊಂದಿದ್ದಾರೆ, ಏನು ನಿಲುವುಗಳನ್ನು ಹೊಂದಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾತಾಡ್ಬೋದು. ಸಂಪುಟದಲ್ಲಿ ಸ್ಥಾನಮಾನಗಳ ಬಗ್ಗೆಯೂ ಕೂಡ ಚರ್ಚೆಯ ನಿರೀಕ್ಷೆ ಇದ್ದೇ ಇದೆ. ಸಹಜವಾಗಿಯೇ ಸಿದ್ದರಾಮಯ್ಯನವರು ಇಷ್ಟೆಲ್ಲ ಪ್ರೀತಿಯನ್ನು ಅವರ ಸಚಿವರುಗಳು, ಶಾಸಕರುಗಳು ಅವರ ಮೇಲೆ ವ್ಯಕ್ತಪಡಿಸ್ತಾ ಇರುವಾಗ ಆ ಸಚಿವರು ಶಾಸಕರುಗಳ ವಿಶ್ವಾಸವನ್ನು ಉಳಿಸ್ಕೊಳ್ಳುವಂಥದ್ದು ನಾಯಕನಾಗಿ ಸಿದ್ದರಾಮಯ್ಯನವರ ಜವಾಬ್ದಾರಿ. ಸಿದ್ದರಾಮಯ್ಯನವರಿಗೆ ಈಗ ಎಲ್ಲವೂ ಕೂಡ ಸಿಕ್ಕಿದೆ. ಅವರು ಮುಖ್ಯಮಂತ್ರಿ ಆಗಿ ಆಯಿತು, ಇವತ್ತೀಗ ಮಾಜಿ ಮುಖ್ಯಮಂತ್ರಿ ಕೂಡ ಆಗ್ತಾ ಇದ್ದಾರೆ. ಆದರೆ ತನ್ನ ಬೆಂಬಲಿಗರಿಗೆ, ಆ ಬೆಂಬಲಿಗರಿಂದಾಗಿ ಅವರ ನಾಯಕತ್ವಕ್ಕೆ ಇರುವಂತಹ ಏನೋ ಒಂದು ಜನಪ್ರಿಯತೆ ಮತ್ತಷ್ಟು ಜಾಸ್ತಿ ಆಗುವಂಥದ್ದು ಇಂತಹ ಬೆಂಬಲಿಗರಿಂದಾಗಿ. ಈಗ ಆ ಬೆಂಬಲಿಗರ ಹಿತವನ್ನು ಕಾಪಾಡುವ ಜವಾಬ್ದಾರಿ ಅವರ ಮೇಲೆ ಇದ್ದೇ ಇದೆ. ಆ ನಿಟ್ಟಿನಲ್ಲಿ ಸಂಪುಟದಲ್ಲಿ ಸ್ಥಾನಮಾನಗಳ ಬಗ್ಗೆ ಕೂಡ ಚರ್ಚೆಗಳನ್ನು ಮಾಡಬಹುದು. DCM ಅಧ್ಯಕ್ಷ, ಸಂಪುಟ ರಚನೆ ಇವುಗಳ ವೇಳೆ ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ಮುಂದುವರಿಯೋಣ ಅನ್ನೋದ್ರ ಬಗ್ಗೆ ಸಲಹೆಗಳನ್ನು ಸಿದ್ದರಾಮಯ್ಯನವರು ಕೂಡ ನೀಡಬಹುದು. ಮತ್ತು ಸಿದ್ದರಾಮಯ್ಯನವರ ಮಾತುಗಳನ್ನು ಕಾಂಗ್ರೆಸ್ ಹೈಕಮಾಂಡ್ ಕೂಡ ತಳ್ಳಿ ಹಾಕುವಂತಹ ಹಂತದಲ್ಲ. ಯಾಕಂದರೆ ಅವರೊಬ್ಬ ಪ್ರಭಾವಿ ಹಿಂದುಳಿದ ವರ್ಗದ ನಾಯಕ. ಹೀಗಾಗಿ ಆ ಪ್ರಭಾವಿ ಹಿಂದುಳಿದ ವರ್ಗದ ನಾಯಕ ಆಗಿರೋದ್ರಿಂದಾಗಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡೇ ಮುಂದುವರಿಬೇಕಾಗುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ. ಈ ವಿಚಾರದಲ್ಲಿ DK ಅವರು ಕೂಡ ಸುಮ್ಮನೆ ಕುಳಿತುಕೊಳ್ಳುವ ಹಾಗಿಲ್ಲ. ಅವರು ಕೂಡ ಮುಖ್ಯಮಂತ್ರಿ ಆಗ್ತಾರೆ, ಈಗ ಅವರು ಭಾವಿ ಮುಖ್ಯಮಂತ್ರಿ ಅಂತ ಕರೆಸ್ಕೊಳ್ತಾ ಇದ್ದಾರೆ. ಅವರ ಅಭಿಮಾನಿಗಳು ಕೂಡ ಅದೇ ವಿಶ್ವಾಸದಲ್ಲಿದ್ದಾರೆ. ಎಲ್ಲವೂ ಫೈನ್. ಆದರೆ ಮುಖ್ಯಮಂತ್ರಿ ಆದ ಮೇಲೇ ಮುಖ್ಯಮಂತ್ರಿ ಆಗುವಂಥದ್ದು ಆ ಪ್ರಕ್ರಿಯೆಗಳಿಗೆ ಇನ್ನೂ ಕೂಡ ಬಹಳಷ್ಟು ಕೆಲಸ ಇದೆ. ಮತ್ತು ಮುಖ್ಯಮಂತ್ರಿ ಆದಂತಹ ಆರಂಭಿಕ ದಿವಸಗಳಲ್ಲಿ ಇರಬೇಕಾದಂಥ ಸವಾಲುಗಳಲ್ಲಿ ಬಹಳ ಮುಖ್ಯವಾಗಿ ಸಂಪುಟದ ರಚನೆಯ ಸವಾಲಿರುತ್ತೆ. ಆ ಸಂಪುಟದ ರಚನೆಯಲ್ಲಿ ಎಲ್ಲವೂ ಕೂಡ ಹೈಕಮಾಂಡ್ ಹೇಳಿದಂಗೆ ಆಗೋದಿಲ್ಲ. ಕೆಲವೊಂದಾದರೂ ಶಿವಕುಮಾರ್ ಅವರು ಹೇಳಿದ ಅಂಶಗಳು ಕೂಡ ಅದರಲ್ಲಿ ಒಳಗೊಳ್ಳಬೇಕಾಗತ್ತೆ. ಆ ನಿಟ್ಟಿನಲ್ಲಿ ತಮ್ಮ ಪ್ರಯತ್ನವನ್ನು ಶಿವಕುಮಾರ್ ಅವರು ಕೂಡ ಮಾಡಲೇಬೇಕಾಗತ್ತೆ. CM ಆಗಿ ನೇಮಿಸಿದ್ದಕ್ಕೆ ಹೈಕಮಾಂಡ್ಗೆ ಅವರು ಧನ್ಯವಾದವನ್ನು ಸಮರ್ಪಿಸಬಹುದು. ಪ್ರಮಾಣ ವಚನಕ್ಕೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಅವರ ಟೈಮನ್ನು ಅವರು ಫಿಕ್ಸ್ ಮಾಡ್ಕೊಳ್ಬೋದು. ಆ ನಾಯಕರುಗಳ ಸಮ್ಮುಖದಲ್ಲೇ ಅವರು ಪ್ರಮಾಣವಚನ ಸ್ವೀಕರಿಸಬೇಕು ಅನ್ನೋದು ಅವರ ಆಸೆ. ಎಷ್ಟು ಜನರನ್ನ ಮೊದಲ ಅವಧಿಯಲ್ಲಿ ಸಂಪುಟಕ್ಕೆ ಸೇರಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ
ಚರ್ಚೆಗಳನ್ನು ನಡೆಸ್ಕೊಳ್ಬೋದು. CLP ಸಭೆಯಲ್ಲಿ ಸಿಂಗಲ್ ಲೈನ್ ಅಜೆಂಡಾ ಆಗಬೇಕು ಅನ್ನೋಂತಹ ಒತ್ತಾಯವನ್ನು ಕೂಡ ಮಾಡ್ಬೋದು. ಅಂದರೆ ಬೇರೆ ಬೇರೆ ವಿಚಾರಗಳು ಬರೋದು ಬೇಡ, ಕೇವಲ ಸಿಂಗಲ್ ಲೈನ್ ಅಜೆಂಡಾ. ಇವರು ನಮ್ಮ ಮುಖ್ಯಮಂತ್ರಿ ಅಂತ ಹೇಳ್ಕೊಂಡು ನಾವು ಶಾಸಕಾಂಗ ಪಕ್ಷದ ನಾಯಕ ಅಂತ ನಾವು ಆಯ್ಕೆ ಮಾಡ್ತಿದ್ವಿ ಅನ್ನೋ ಸಿಂಗಲ್ ಲೈನ್ ಅಜೆಂಡಾ ಬಂದರೆ ಬೆಸ್ಟ್ ಅನ್ನೋಂಥದ್ದು ಯಾರೇ ನಾಯಕರು ಕೂಡ ಬಯಸುವಂಥದ್ದು. ಆ ಸ್ವರೂಪದ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳೋದಕ್ಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ಹೋಗಿದ್ದಾರೆ. ದೆಹಲಿಯಲ್ಲಿ ಇವತ್ತು ರಾತ್ರಿ ಮತ್ತು ನಾಳೆ ಏನೆಲ್ಲ ನಡೆಯುತ್ತೆ ಅನ್ನೋದನ್ನು ನೋಡಬೇಕಾಗಿದೆ.